ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 90 ಇಂದಿನ ಸಂಚಿಕೆಯಲ್ಲಿ ಅಮ್ಮ ಎಲ್ಲ ಮರ್ತಿದ್ದ ಹುಡುಗಿಗೆ ಒಂದು ಸೇಫ್ಟಿ ಅಂತ ನಿನ್ನ ತಂದು ಮದುವೆ ಮಾಡಿಸಿದ್ರು. ಬಟ್ ನೀನು ನನ್ನ ಬದುಕಿನ ದಿಕ್ಕನ್ನೇ ಬದಲಿಸಿ ಈಗ ಇಲ್ಲಿಗೆ ತಂದು ನಿಲ್ಲಿಸಿದ್ಯಾ ಎಂದು ದೊಡ್ಡದೊಂದು ಬ್ರೇಕ್ ತಗೊಂಡು ಪ್ರತಿ ಸಲ ನಾನು ಮುಂದೆ ಬಂದಾಗಲೂ ಕಿರಿಕ್ ಮಾಡಿವೆ. ಅದು ನನಗೆ ತುಂಬ ಇಷ್ಟ ಆಯಿತು ಕಣೆ ಎಂದ ಹಾದಿ. ಮುಂದೆ ಹಾದಿಯ ಮುಂದೆ ನಿಂತು ಎಲ್ಲ ಹುಡುಗಿರ ಆಸೆಗಳ ಥರ ನಿಂದು ಬೇರೆ ಥರ ಇದ್ದು ನಾನು ನಿನ್ನ ತುಂಬ ಅತಿಯಾಗಿ ಹಚ್ಕೊಂಡ್ರೆ ಅನ್ನೋ ಕಾರಣಕ್ಕೆ ದೂರ ಇದ್ದರೂ ಒಮ್ಮೊಮ್ಮೆ ನೀನು ಮಾಡೋ ಕಿರಿಕ್ ನನ್ನ ಪ್ರೋಪ್ ಮಾಡೋದು. ಅಲ್ಲಿಂದ ನಿನಗೆ ಗೊತ್ತಿದೆ, ನಿನ್ನ ಮುಂದೆ ನಾನು ಹೇಳದೇ ಇದ್ದಿದ್ದು ನನ್ನ ಕೆಲಸದಿಂದ. ಬಟ್ ಅದು ನಿನಗೆ ಪ್ರಾಬ್ಲಮ್ ಇಲ್ಲ ಅಂದರೆ ನನಗೂ ನೀನು ಡಬಲ್ ಓಕೆ ಎಂದು ತನ್ನ ಫೋನ್ ತೆಗೆದು ಯಾರಿಗೂ ಏನೋ ಟೈಪ್ ಮಾಡಿದ. ಅಷ್ಟೊತ್ತಿಗೆ ಬೇಗ ಆ ಒಂದು ಹುಡುಗ ಬಂದು ಅವನ ಕೈಯಲ್ಲಿದ್ದ ಅವಳ ಕಣ್ಣೀರಿನ ಹನಿನ ತುಂಬ ಸೇಫಾಗಿ ಕಲೆಕ್ಟ್ ಮಾಡಿ ತಗೊಂಡು ಹೋಗ್ತಾನೆ. ಆದ್ಯ ಇದೆಲ್ಲ ಏನು ಎಂದಳು ಹುಬ್ಬುಗಂಡಿಕಿ. ಆದಿ, ನನ್ನ ಸಾಯುವಷ್ಟು ಪ್ರೀತಿ ಮಾಡ್ತೀನಿ ಅಂದಿದೆಯಲ್ಲ, ಅದಕ್ಕೆ ಅದು ತುಂಬ ಅಮೂಲ್ಯ ಅನ್ನಿಸ್ತು, ಅದಕ್ಕೆ ಸೇಫ್ ಆಗಿ ಇಡಿಸ್ತಿದ್ದೀನಿ ಎಂದು ಕಣ್ಣೊಡೆದು ನಕ್ಕ. ಆದ್ಯ ಸ್ಟುಪಿಡ್ ಎಂದು ಅವನನ್ನು ಗಟ್ಟಿಯಾಗಿ ತಬ್ಬಿದ್ಲು. ಆದಿ ಕೂಡ ನಗುತ್ತಾ ಹೊಟ್ಟೆ ತುಂಬಿದ್ರೆ ಹೋಗೋಣವಾ ಎಂದ. ಆದ್ಯ, ಆದಿ ನೀನೇನು ಮರ್ತಿದ್ಯಾ ಅನಿಸುತ್ತೆ ನೋಡು ಎಂದಳು. ಆದಿ, ಇಲ್ಲ ಏನು ಮರ್ತಿಲ್ಲ ಎಂದು ಏನನ್ನೆನೆದು ತನ್ನ ಗಲ್ಲನ ಸವರುತ್ತಾ ಮರ್ತಿದ್ದೆ ಎಂದಾಗ ಆದ್ಯ ಕಣ್ಣು ಒಮ್ಮೆಲೆ ಬ್ರೈಟ್ ಆಗಿ ನೋಡುತ್ತಿದ್ರೆ ಆದಿ ಕೊಡಿಲಿ ಆ ರಿಂಗು ಎಂದು ಅವಳ ಬೆರಳಿಗೆ ತೊಡಿಸಿ ಮುಂಗಾಗೆ ಒಂದು ಮೃದುವಾದ ಮುತ್ತಿಟ್ಟ. ಆದ್ಯ ಈಗಾದರೂ ಏನಾದರೂ ಹೇಳ್ತಾನೇನೋ ಅಂತ ಕಾದ್ಲು. ಆದಿ, ಈಗ ಸರಿಯಾಯಿತು ಬಾ ಹೋಗೋಣ ಎಂದ. ಆದ್ಯ ಆದಿ ಮುಖನೇ ನೋಡುತ್ತಾ ಅವನ ಜೊತೆಗೆ ಹೆಜ್ಜೆ ಇಟ್ಲು. ಆದಿ ಮಾತ್ರ ಝಟ್ ಹತ್ತಿ ಮೇಲೆ ಹೋದ ಮೇಲೆ, ಆದ್ಯ ಅದು ತುಂಬ ಸ್ಪೆಷಲ್. ಬೆಳಿಗ್ಗೆ ಸೂರ್ಯನ ಕಿರಣಕ್ಕೆ ಅದರ ಮೇಲಿರುವ ಜಲ್ ಕರಗಿ ಬರೀ ಹೂವಾಗಿ ಬರುತ್ತೆ. ಈಗ ಅದು ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ನಿನ್ನ ಸ್ಮೈಲ್ ನಿನಗೆ ತುಂಬ ಚೆನ್ನಾಗಿ ಕಾಣುತ್ತೆ ಎಂದ. ಆದ್ಯ ಒಮ್ಮೆ ಅದನ್ನು ಇನ್ನೊಮ್ಮೆ ಆದಿ ಮುಖನ ನೋಡಿ ಥ್ಯಾಂಕ್ಸ್ ಎಂದಳು. ಆದ್ಯ ಮನದಲ್ಲಿ ಶಿವನ್ ನಿಜಕ್ಕೂ ನನ್ನ ಕಾಡಿಸ್ತಿದ್ದಾನಾ, ಇಲ್ಲ ಇವನಿಗೆ ಹೇಳೋಕ್ಕೆ ಭಯ ಆಗ್ತಿದ್ಯಾ ಎಂದುಕೊಳ್ಳುತ್ತಿದ್ರೆ ಆದಿ ಕಣ್ಣು ಅವಳ ಮೇಲೇ ಇದೆ. ಆದಿ ಏನು ಎನ್ನುವಂತೆ ಹುಬ್ಬಾರಿಸ್ದ. ಆದ್ಯ ಏನಿಲ್ಲ ಎನ್ನುವಂತೆ ತಲೆ ಆಡಿಸಿ ಈಗ ಹೇಗೆ ಹೋಗೋದು ಎಂದಳು. ಆದಿ ಸೇಮ್ ಪ್ರೊಸೀಜರ್ ಎಂದು ಅಲ್ಲಿಗೆ ಹೋಗ್ತಿದ್ದಂತೆ ರೋಪ್ನಿಂದ ಜಂಪ್ ಮಾಡಿ ಟೆರೆಸ್ ಮೇಲೆ ನಿಂತಿದ್ರು. ಅಷ್ಟೊತ್ತಿಗೆ ರಮೇಶ್ ಅವರು ಬಂದರು. ರಮೇಶ್ ಅವರು ಆದಿ ಎಂದರು. ಆದಿ ಹಿಂದೆ ತಿರುಗಿ ಅಪ್ಪ ಹೇಳಿ ಎಂದ. ರಮೇಶ್, ಇನ್ನೆರಡು ದಿನ ಕಳೆದ್ರೆ ನಿನ್ನ ಯಾರೂ ಡಿಸ್ಟರ್ಬ್ ಮಾಡಲ್ಲ. ಬಟ್ ಈಗ ನೀನು ಬಂದು ಊಟ ಮಾಡಿ ಮಲಗು, ನಾಳೆ ಜಾಸ್ತಿ ಟೈಮ್ ಕೂರಬೇಕು ಎಂದರು. ಆದಿ ಓಕೆ ಬರ್ತೀನಿ ಎಂದ. ಇಬ್ಬರು ಕೆಳಗೋಗುವಾಗ ಆದ್ಯ ಕಡೆ ನೋಡಿ ನಿನ್ನ ಮೆಹಂದಿ ಹೇಗಿದೆ ಎಂದ. ಆದ್ಯ ಚೆನ್ನಾಗಿದೆ ಎಂದು ನಕ್ರೆ ಆದಿ ಆ ಮೆಹಂದಿಯಲ್ಲಿ ಒಂದು ಮೆಸೇಜ್ ಇದೆ, ಒಂದು ಸಲ ನೋಡು ಎಂದು ಅವಳ ನಡುಗಿಲ್ಲಿ ಬೇಗ ಕೆಳಗಿಳಿದ. ಆದ್ಯ ತುಸು ಕನ್ಫ್ಯೂಸ್ನಲ್ಲೇ ಅವಳ ಕೈ ನೋಡಿದ್ರೆ ಅವಳಿಗೆ ಏನೂ ಗೊತ್ತಾಗಲಿಲ್ಲ. ಏನು ಮೆಸೇಜ್ ಇಟ್ಟಿದ್ದಾನೆ ಈ ಆದಿ ಎಂದು ಯೋಚಿಸಿ ಅವನು ಹೇಳಿದ್ದು ನೆನಪಾದಾಗೆಲ್ಲ ಹುಡುಗಿ ತನ್ನ ಕೈ ಮೆಹಂದಿನ ನೋಡಿ ನೋಡಿ ಸಾಕಾಗಿ ಈ ನನ್ನ ಇಂಟೆಲಿಜೆಂಟ್ ಹುಡುಗನ ತಲೆಯಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಾಗುತ್ತೆ ಎಂದುಕೊಂಡಳು. ನೆಕ್ಸ್ಟ್ ಡೇ ಅರಿಶಿಣದ ಡೇಗಾಗಿ ತುಂಬ ಚೆನ್ನಾಗಿ ರೆಡಿ ಮಾಡಿಸಿ ಮೊದಲು ಹಾದಿಗೆ ಅರಿಶಿಣ ಹಚ್ಚಿದ್ರು. ಆದ್ಯಕ್ಕೆ ಹಾಕುವಾಗ 5 ಮಿನಿಟ್ಸ್ ಪವರ್ ಪೂರ್ತಿ ಹೋಗಿತ್ತು. ಎಲ್ಲ ಏನಾಯಿತು ಎಂದು ಚೆಕ್ ಮಾಡಿ ಸರಿ ಮಾಡೋದ್ರೊಳಗೆ ಆದ್ಯ ಕೆನ್ನೆಯಲ್ಲಿ ಅರಿಶಿಣ ಇತ್ತು. ಅಲ್ಲೇ ಇದ್ದಂಥ ಸುಧಾ ಅವರು ಇದೆಲ್ಲ ನನ್ನ ಮಗನ ಪ್ಲ್ಯಾನ್ ಎಂದು ನಕ್ಕು ಅರಿಶಿಣ ಹಚ್ಚಿ ಸ್ನಾನ ಮಾಡಿಸುವಾಗ
ಆದ್ಯ ಬ್ಯಾನರ್ ಮೇಲೆ ಕೆಂಪಿನ ರೋಸ್ ಬರದಂತೆ ಎದ್ದಿದ್ದು ನೋಡಿದ್ದು ಮಾತ್ರ ಸಹನ. ಸಹನ, ಅತ್ತಿಗೆ, ನಿನ್ನ ಟ್ಯಾಟೂ ತುಂಬ ಚೆನ್ನಾಗಿದೆ. ಇದನ್ನು ಶೋಲ್ಡರ್ ಮೇಲೆ ಹಾಕ್ಸಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ನೀವು ಆಲ್ಮೋಸ್ಟ್ ಟೀ ಶರ್ಟ್ ಹಾಕ್ತೀರಾ, ಏನೂ ಕಾಣಲ್ಲ ಎಂದರೆ ಆದ್ಯ ಉಪ್ಪು ಮೇಲೆ ಮಾಡಿ ಟ್ಯಾಟೋನಾ ಎಂದಳು ಪಿಳಿ ಪಿಳಿ ಕಣ್ಬಿಟ್ಟು. ಸ್ವಲ್ಪ ಸಮಯದ ಹಿಂದೆ ಪವರ್ ಆಫ್ ಆಗ್ತಿದ್ದಂತೆ ಅವಳ ಕೈ ಗಟ್ಟಿಯಾಗಿಡಿದು ಅವನ ಕೆನ್ನೆಗಚ್ಚಿದ ಅರಿಶಿಣನ ಅವಳ ಕೆನ್ನೆಗಚ್ಚಿ ಅವಳ ಹಣೆಗೆ ಮುತ್ತಿಟ್ಟು, ಸೆಕೆಂಡ್ ಹಿಂಡ್ ನಿನಗಾಗಿ ಎಂದು ಅವಳ ಬೆನ್ನಿನ ಮೇಲೆ ಏನೋ ಮುಲು ಮುಲು ಅಂದಂತೆ ಅನಿಸಿ ಕಚಗುಳಿ ಕೊಡುತ್ತಿದ್ದಂತೆ ಆದ್ಯ ಕಣ್ಮುಚ್ಚಿದ್ಲು. ಈಗ ಅದನ್ನು ನೆನೆದು, ಆದಿ ಸೆಕೆಂಡ್ ಹಿಂಡ್ ಅಂದರೆ ಏನು ಕೊಟ್ಟಿದ್ದಾನೆ ಎಂದು ಸುಮ್ಮನೆ ಸ್ನಾನ ಮಾಡಿದ ಮೇಲೆ ಮಿರರ್ ಮುಂದೆ ನಿಂತು ತನ್ನ ಕೆನ್ನೆಯಲ್ಲಿ ಇದ್ದ ಇನ್ನೂ ಅರಿಶಿಣದ ಗುರುತನ್ನು ನೋಡಿ ಅದನ್ನು ಮುಟ್ಟಿ ಸಹನ ಕೇಳಿದ್ದು ನೆನೆದು ತನ್ನ ಬೆನ್ನಿನ ಮೇಲಿದ್ದ ಗುರುತು ಏನು ಎನ್ನುವಂತೆ ನೋಡಿದ್ಲು. ಅದೇನೋ ಪುಟ್ಟ ರೋಸ್ ಥರ ಇತ್ತು ಅಷ್ಟೆ. ಆದ್ಯ ತನ್ನ ಫೋನ್ ತಗೊಂಡು ಅದರ ಪಿಕ್ ತಗೊಂಡು ನೋಡಿದ್ಲು. ಅದು ಜಸ್ಟ್ ಫ್ಲವರ್ ಅಷ್ಟೇ, ಏನಿದೆ ಇದರಲ್ಲಿ ಎಂದು ನೋಡುವಾಗ ಸಹನ ಬಂದ್ಲು. ಸಹನ ಆ ಫೋಟೋ ನೋಡಿ, ತುಂಬ ಚೆನ್ನಾಗಿದೆ ಅತ್ತಿಗೆ ನಿಮ್ಮ ಟ್ಯಾಟೋ, ನಾನು ನನ್ನ ಕೈಗೆ ಹಾಕಿಸ್ಕೋತೀನಿ ಎಂದಳು. ಆದ್ಯ ತುಟಿ ಕಚ್ಚಿ, ಸಹನ, ಅದು ಅದು ಎಂದು ತುಂಬ ಮುಜುಗರದಲ್ಲೇ, ನಾನೇನೋ ತೋರಿಸ್ತೀನಿ, ನಿನಗೇನಾದರೂ ಕ್ಲೂ ಸಿಗುತ್ತಾ ಅಂತ ಹೇಳ್ತೀಯಾ ಎಂದಳು. ಸಹನ ಕನ್ಫ್ಯೂಸ್ನಲ್ಲೇ, ಏನು ಕ್ಲೂ ಅತ್ತಿಗೆ, ಯಾವುದರ ಬಗ್ಗೆ ಹೇಳ್ತಿದ್ಯಾ ಎಂದಳು. ಆದ್ಯ ತನ್ನ ಫೋನ್ ಇಟ್ಟು ತನ್ನ ಕೈ ಜೋಡಿಸಿ, ಈ ಮೆಹಂದಿನಲ್ಲಿ ನಿಮ್ಮಣ್ಣ ಏನೋ ಮೆಸೇಜ್ ಇಟ್ಟಿದ್ದಾರಂತೆ, ಪ್ಲೀಸ್ ಅದೇನಂತ ಫೈಂಡ್ ಔಟ್ ಮಾಡ್ತೀಯಾ ಎಂದಳು. ಆ ಮಾತು ಕೇಳಿದ ಸಹನ ಹಾಂ ಎಂದು ಬಾಯಿ ತೆರೆದು, ಹೀಗೆಲ್ಲ ಮಾಡ್ತಿದ್ದಾನ ನನ್ನಣ್ಣ ಎಂದು ಅವಳ ಕೈ ಜೋಡಿಸಿ, ತುಂಬ ಸರ್ಚ್ ಮಾಡಿ ನೋಡಿ ನೋಡಿ ಏನು ಗೊತ್ತಾಗ್ತಿಲ್ಲ ಅತ್ತಿಗೆ ಎಂದಳು ಸಪ್ಪೆ ಮುಖ ಹಾಕಿ. ಆದ್ಯ, ಮತ್ತೆ ಇದರಲ್ಲಿ ಎಂದು ತನ್ನ ಫೋನ್ನಲ್ಲಿ ತೆಗೆದಿದ್ದ ಫೋಟೋ ಕೊಟ್ಟರೆ ಸಹನ ಬಾಯಿ ತೆರೆದು, ಏನು ಇದನ್ನು ಅಣ್ಣ ಬಿಡಿಸಿರೋದಾ ಎಂದು. ಯಾವಾಗ ಅದಕ್ಕೆ ಎಂದು ಸ್ವಲ್ಪ ಯೋಚಿಸಿ, ಅಂದರೆ ಆ ಪವರ್ ಅಣ್ಣ ಎಂದು. ಯಪ್ಪ, ನಮ್ಮಣ್ಣ ಏನು ಕಿಲಾಡಿ, ಪ್ರಳಯ ಅಂತಕ ಎಂದು ನಗುತ್ತಾ ಅದನ್ನು ಕೂಡ ನೋಡಿದ್ಲು. ಸಹನಾಗೆ ಅದರಲ್ಲೂ ಏನೂ ಗೊತ್ತಾಗಲಿಲ್ಲ. ಹೋಗಿ ಅದಕ್ಕೆ ಅವನತ್ರ ನೀವು ಕೇಳಿ ಎಂದಳು. ಆದ್ಯ ಮನದಲ್ಲೇ, ಈ ಈಡಿಯಟ್ ಏನು ಮಾಡ್ತಿದ್ದಾನೆ, ಸೈಲೆಂಟ್ ಕಿಲ್ಲರ್, ಏನು ಸಾಯಿಸ್ತಾನೋ, ಥೂ, ನನ್ನ ಮದುವೆನಲ್ಲಿ ನಾನೇ ಎಂಜಾಯ್ ಮಾಡೋಕ್ಕೆ ಬಿಡ್ತಿಲ್ಲ ಎಂದು ತನ್ನೆರಡು ಕೈ ಬೆಡ್ಗೆ ಗುದ್ದಿ, ಏನೋ ಇಟ್ಟಿದ್ಯಾ ಹಿಂಡಂತೆ ಹಿಂಡು, ನೀನು ಸಿಗು ನಿನಗಿದೆ ಎಂದು ಬೈದುಕೊಂಡ್ಳು. ಅತ್ತ ಆದಿ ಮಾತ್ರ ತಾನು ಕೊಡುವ ಸರ್ಪ್ರೈಸ್ ಇನ್ನೂ ಒಂದು ಬಾಕಿ ಇದೆ ಎಂದು ತುಟಿ ಹರಳಿಸಿ, ನಿನ್ನ ಕಾಡ್ಸೋದು ತುಂಬ ಇದೆ ಡಾಕ್ಟ್ರೇ ಎಂದವನು ತನ್ನ ಕೆಳ ತುಟಿ ಕಚ್ಚಿ ನಗ್ತಿದ್ದ. ಆದ್ಯ ಇನ್ನೊಂದು ಥರ, ಏನೋ ಇಟ್ಟಿದ್ಯಾ ಹ್ಯಾಂಗ್ರಿ ಮ್ಯಾನ್ ಎಂದವಳು ಅವನ ಮುಖನ ಒಮ್ಮೆ ನೆನೆದು, ಏನೇನೋ ನಿನ್ನ ತಲೆಗೆ ಹೊಳೆಯುತ್ತೆ, ಆದರೆ ಐ ಲವ್ ಯು ಅಂತ ಹೇಳೋಕ್ಕೆ ಮಾತ್ರ ಯಾಕೋ ಇಷ್ಟು ಸತಾಯಿಸ್ತಿದ್ಯಾ, ನಾಳೆ ನಮ್ಮ ಮದುವೆ, ಹೋಗಾದೆ ಒಂದು ಬ್ಯೂಟಿಫುಲ್ ಮೂಮೆಂಟ್ನ ಮಿಸ್ ಮಾಡಿಸ್ತಿದ್ಯಾ ಎಂದವಳು ಪಿಲ್ಲೋನ ತಬ್ಬಿ, ನಿನಗಿದೆ ಬಾ ಮದುವೆ ಆಗಲಿ ಆಮೇಲೆ ಎಂದು ಮುಖ ಮುಚ್ಕೊಂಡು ಮಲಗಿದ್ಲು. ಬೆಳಗಿನ ಸೂರ್ಯ ಇಬ್ಬರ ಮುಖದ ಮೇಲೆ ಬಿತ್ತು ಎಚ್ಚರ ಆದವರು ಇವತ್ತಿನ ಸ್ಪೆಷಲ್ ಡೇ ನೆನೆದು ಅವರಿಬ್ಬರ ಮುಖದಲ್ಲಿ ಏನೋ ಒಂದು ಖುಷಿ ಕಂಡಿತು. ಆದಿಗೆ ವೈಭವ್, ರಮೇಶ್ ಇಬ್ಬರು ಕಚ್ಚೆ ಪಂಚೆ ಉಡಿಸಿ ರೆಡಿ ಮಾಡಿದ್ರೆ, ಅತ್ತ ಆದ್ಯಗೆ ಪುಟ್ಟ ರಾಜ್ಕುಮಾರಿ ಥರ ಸಹನ ವರುದಿನಿ ರೆಡಿ ಮಾಡಿಸಿದ್ರು. ಸಮಯಕ್ಕೂ ಮೊದಲೇ ಹೋಮ್ ಮಿನಿಸ್ಟರ್ ಮತ್ತು ಅಭಿಮನ್ಯು, ಮೈಕಲ್ ಮತ್ತು ಆದಿಯಣ್ಣ, ಸಮರ್ಥನ ಮಗಳು ದಿಲೀಪ್, ಹೀಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದರು. ಆದಿ ಹೋಗಿ ಎಲ್ಲರನ್ನು ಮಾತಾಡಿಸ್ದ. ಎಲ್ಲರೂ ಆದಿ ಎಷ್ಟು ಕೂಲ್ ಆಗಿರೋದು ನೋಡಿ ನಿಜಕ್ಕೂ ಇದು ಮಿಸ್ಟರ್ ಭೀಷ್ಮನ ಎಂದು ಆಶ್ಚರ್ಯಪಟ್ಟರು. ಇನ್ನೂ ಕೆಲವರು ಆದಿ ಫ್ರೆಂಡ್ಸ್ ಬಂದರು. ಅವರೆಲ್ಲ ಜಾಕ್ಸನ್ ಸ್ಕೂಲ್ಗಳ ಅಧಿಕಾರಿಗಳು. ಆದಿ ಎಲ್ಲರನ್ನೂ ವೆಲ್ಕಮ್ ಮಾಡಿ ಮಾತಾಡಿಸ್ದ. ರಮೇಶ್ ಕೂಡ ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಂಡ್ರು. ಬಿಲ್ಲಾ ಫ್ಯಾಮಿಲಿಯ ಮದುವೆ ಆದರೂ ಕೆಲವರನ್ನು ಮಾತ್ರ ಇನ್ವೈಟ್ ಮಾಡಿದರು, ಯಾಕಂದರೆ ಇದು ಆದಿ ಮದುವೆ.
ವೈಭವ್ ಮದುವೆಗೆ ಎಲ್ಲ ಬಿಸ್ನೆಸ್ ಮ್ಯಾನ್ಗಳನ್ನ ಕರೆದಿದ್ರು. ಬಟ್ ಆದಿ ಹೇಳಿದಂತೆ ತನಗೆ ಬೇಕಾದವರನ್ನ ಮಾತ್ರ ಇನ್ವೈಟ್ ಮಾಡಿದ್ದ. ಆ ದಿನ ಮಂಟಪದಲ್ಲಿ ಕೂರಿಸಿ ಪೂಜೆ ಮಾಡಿಸಿ ಹುಡುಗಿನ ಕರ್ಕೊಂಡು ಬನ್ನಿ ಎಂದರು. ಆದಿ ಕೂತಲ್ಲೇ ಮನದಲ್ಲೇ ನನ್ನ ಆದ್ಯ ಮದುಮಗಳ ಅಲಂಕಾರದಲ್ಲಿ ಹೇಗೆ ಕಾಣ್ತಾಳೆ ಅನ್ನೋದನ್ನು ನೋಡುವ ಆಸೆ ತುಂಬ ಇತ್ತು. ಅದರಂತೆ ಆ ಹುಡುಗಿ ನಿಧಾನಕ್ಕೆ ಬರ್ತಿದ್ರೆ ಅಷ್ಟೊತ್ತಿಗೆ ಅವನ ಮುಂದೆ ಅಂತರ್ಪಟ ಹಿಡಿದ್ರು. ಆದಿ ಅಯ್ಯೋ ಎಲ್ಲಿ ಏನು ಕಾಣ್ತಾನೇ ಇಲ್ಲ ಎಂದು ಮರಿಯಲ್ಲೇ ನೋಡುತ್ತಿದ್ದ. ಬಟ್ ವೈಭವ್ ಮತ್ತೆ ಎದು ಅಂತರ್ಪಟನ ಹಿಡಿದು ನಗುತ್ತಿದ್ರು. ಅವನಿಗೆ ಆದ್ಯ ಕಾಣದಂತೆ. ಸುಮಂತ್ ನಮ್ಮ ಬಾಸ್ ಯಾಕೆ ಹೀಗೆ ಆಡ್ತಿದ್ದಾರೆ ಎಂದು ಬಾಸ್ ಇನ್ನೇನು ಮೇಡಮ್ ಬರ್ತಾರೆ ಎಂದು ಆದಿ ಕಿವಿಗೆ ಹೇಳ್ದ. ಆದಿ ಸುಮಂತ್ ಕಡೆ ಗುರಾಯಿಸುವಂತೆ ನೋಡಿ ಅಲ್ಲಿ ಕಜ್ಜಿ ಹೋಗಿ ಫೋಟೋ ತಗೊಂಡು ಬಾ ಬೇಗ ಎಂದವನು ತುಂಟ ನಗು ಚೆಲ್ಲಿ ಅಂತರ್ಪಟದ ಮರೆಯಲ್ಲಿ ಹುಡುಗಿನ ಕತ್ತು ನೋಡೋಕ್ಕೆ ಟ್ರೈ ಮಾಡ್ತಿದ್ದ. ಆದಿ ಬಾಯಲ್ಲಿ ಹುಡುಗಿ ಬೇರೇನೋ ಕೇಳೋಕ್ಕೆ ಆಸೆ ಪಡ್ತಿದ್ರೆ ನಮ್ಮ ಹುಡುಗ ಇನ್ನೇನೋ ಪ್ಲ್ಯಾನ್ ಮಾಡ್ತಿದ್ದಾನೆ. ನೋಡೋಣ ಇಬ್ಬರು ಏನೇನೆಲ್ಲ ಸರ್ಕಸ್ ಮಾಡ್ತಾರೆ ಎಂದು ನೋಡಬೇಕು. ಅಂತೂ ಆದಿ ಮತ್ತು ಆದ್ಯ ಮದುವೆ ತುಂಬ ಚೆನ್ನಾಗಿ ಕೇಳಿದ್ರಿ. ಪ್ಲೀಸ್ ಮೇಡಮ್ ಬೇಗ ಆದಿ ಮದುವೆ ಮಾಡಿಸಿ ಅಂತ. ಸೊ ಎಲ್ಲ ಬನ್ನಿ ಮದುವೆ ಮಾಡಿಸೋಣ. ಎಂದಿನಂತೆ ಈ ಕಥೆ ಮುಂದುವರಿಯೋದು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.